ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡ್ತಿರೋ ಈತನ ಹೆಸರು ದಿಲೀಪ್ ಅಂತ. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಕಿರಸೂರು ಗ್ರಾಮದವರು. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣುಗಳು ಹೋಗಿವೆ. ತಂದೆ ತಾಯಿಗಳು ಎಲ್ಲೇ ತೋರಿಸಿದ್ರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ತಾನೇ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬ್ರೈಲ್ ಲಿಪಿಯ ಮೂಲಕ ಜ್ಞಾನವನ್ನ ಪಡೆದು ಪರೀಕ್ಷೆ ಪಾಸ್ ಆಗಿದ್ದಾರೆ. ಸದ್ಯ ಬಾಗಲಕೋಟೆ ಜಿಲ್ಲಾಡಳಿತದ ಖಜಾನೆ ವಿಭಾಗದಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದಾರೆ. ನಿತ್ಯ ಲೆಕ್ಕಪತ್ರ ನೋಡಿಕೊಳ್ಳುವ ಜವಾಬ್ದಾರಿ ಇವರದ್ದಾಗಿದೆ. ಇನ್ನು ತಾನು ಕೆಲಸ ಮಾಡುವ ಕಂಪ್ಯೂಟರ್ಗೆ ಸೌಂಡ್ ಬಾಕ್ಸ್ ಕೂರಿಸಿದ್ದು ಏನೇ ಮಾಡಿದ್ರೂ ಕಂಪ್ಯೂಟರ್ ಮೌಖಿಕವಾಗಿ ಮಾಹಿತಿ ನೀಡುತ್ತೆ. ಈ ಮೂಲಕ ತಾನು ನಿತ್ಯ ಕೆಲಸ ಮಾಡುತ್ತಿದ್ದು ತನಗೆ ಕಣ್ಣಿಲ್ಲ ಎಂಬ ಕೊರಗೂ ಇಲ್ಲ. ಹೀಗಾಗಿ ವಿಶೇಷ ಚೇತನರು ತಮ್ಮ ಶಕ್ತ್ಯಾನುಸಾರ ಪ್ರಯತ್ನಿಸಿ ಎಲ್ಲರಂತೆ ನಾವು ಸಹ ಬಾಳಬಹುದು ಅನ್ನೋದನ್ನ ತೋರಿಸಬಹುದು ಅಂತಾರೆ ದಿಲೀಪ್. ಏನು ಅಂಥದ್ದು ನನಗೆ ಅಬ್ಸ್ಟ್ಯಾಕಲ್ಸ್ ಅಂತ ಇದು ನಾನು ಬ್ಲೈಂಡ್ ಇದೀನಿ ಅಂತ ಹೇಳ್ಬಿಟ್ಟು ಇದೇನು ದೊಡ್ಡ ನನಗೆ ಅಬ್ಸ್ಟ್ಯಾಕಲ್ಸ್ ಏನಲ್ಲ. ಯಾಕೆಂದರೆ ಸಮಾಜದಲ್ಲಿ ಬೇರೆ ಬೇರೆ ಜನ ನನಗಿಂತಲೂ ಕೆಳಮಟ್ಟದಲ್ಲಿ ಇರ್ತಾರೆ. ಅವ್ರದ್ದು ನಾವು ಯೋಚನೆ ಮಾಡಬೇಕು. ಬಟ್ ನಾನು ಈಗ ಅಟ್ ಪ್ರೆಸೆಂಟ್ ಟೋಟಲಿ 100% ಬ್ಲೈಂಡ್ ಅದೀನಿ ಕುಂದರೂ ಕೂಡ ಪ್ರತಿಯೊಂದನ್ನು ಕೆಲಸ ಮಾಡ್ಬೋದು. ಎಷ್ಟೋ ಬಿಲ್ ಬರಲಿ, ಮಾರ್ಚ್ ಮತ್ತು ಫೆಬ್ರವರಿಯಲ್ಲಿ ಸಿಕ್ಕಾಪಟ್ಟಿ ಬಿಲ್ಸ್ ಬರ್ತಾವೆ. ಬಿಲ್ಸ್ ಬಂದ್ರೂ ನಾನು 150-200 ತನಕ ಒಬ್ಬನೇ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಅವರ್ ಕೂತ್ಬಿಟ್ಟು ಕೆಲಸ ಮಾಡ್ಬೋದು. ಬಟ್ ಏನಂದರೆ ತೊಂದರೆ ಏನಿಲ್ಲ, ಯಾವುದೇ ಕೆಲಸ ಮಾಡೋದಕ್ಕೂ ತೊಂದರೆ ಏನಿಲ್ಲ. ಬಟ್ ಕಣ್ಣು ಬೇಕೇ ಅಂತ ನನಗೂ ಆಸೆ ಅಂಥದ್ದೇನೂ ಇಲ್ಲ. ನನ್ನ ಕಣ್ಣಿಲ್ಲ ಅಂತ ನನಗೆ ಮತ್ತು ಕೊರಗೂ ಇಲ್ಲ. ಯಾಕಂದರೆ ಅದು ನನಗೆ ಆ ಥರ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಅದು. ಬಟ್ ಇನ್ನು ಮುಂದಾದರೂ ನಾನು ಪ್ರಯತ್ನ ಮಾಡಿ ಏನಾದರೂ ಕಣ್ಣು ಬರಬೇಕು, ನನಗೆ ಕಣ್ಣು ಇರಬೇಕು ಅಂತ ಆ ಫೀಲಿಂಗ್ ಅಂತೂ ನನ್ನಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಈ ಒಂದು ನಮಗೆ ವಾತಾವರಣ ಹೊಂದ್ಕೊಂಡಿದ್ದ ಕಾರಣದಿಂದ ಆ ಥರ ಮೈಂಡ್ ಸೆಟ್ ಆಗಿಬಿಟ್ಟದೆ. ಇನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಹುಬ್ಬಳ್ಳಿಯ ಸಿದ್ಧಾರೂಢರ ಅಂಧ ಮಕ್ಕಳ ಶಾಲೆಯಲ್ಲಿ ಕಲಿತು ಬೆಂಗಳೂರಲ್ಲಿ PUC ಮುಗಿಸಿ ಬಾಗಲಕೋಟೆಯಲ್ಲಿ ಪದವಿ ಪಡೆದು ಸದ್ಯ MA ಪದವೀಧರನಾಗಿರೋ ದಿಲೀಪ್ ಜೀವನದಲ್ಲಿ ಉಪನ್ಯಾಸಕನಾಗಬೇಕೆಂಬ ಕನಸು ಹೊತ್ತಿದ್ದು CET ಬರೆಯುವ ಮೂಲಕ ಖಜಾನೆ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿದ್ದಾರೆ. ಆದರೂ ಛಲ ಬಿಡದ ದಿಲೀಪ್ ಇನ್ನಷ್ಟು ಓದಿ ಪರೀಕ್ಷೆ ಬರೆದು ಉಪನ್ಯಾಸಕನಾಗುವ ಹಠ ತೊಟ್ಟಿದ್ದಾರೆ. ಇನ್ನು ಮನೆಯಲ್ಲೂ ತನ್ನ ಕೆಲಸಗಳನ್ನ ತಾನೇ ಮಾಡಿಕೊಂಡು ಕಣ್ಣಿರದಿದ್ದರೂ ಇನ್ನೊಬ್ಬರಿಗೆ ಹೊರೆಯಾಗದಂತೆ ಜೀವನ ನಡೆಸುತ್ತಿದ್ದು ಇತ್ತ ಕಚೇರಿಯಲ್ಲೂ ಸಹ ಯಾವುದೇ ಕೆಲಸ ನಿರ್ವಹಿಸಲು ತೊಂದರೆಯಾಗುತ್ತಿಲ್ಲ. ಹೀಗಾಗಿ ದಿಲೀಪ್ ಕೆಲಸ ನಮಗೂ ಸಹ ಅಚ್ಚರಿ ಮೂಡಿಸಿದೆ ಅಂತಾರೆ ಖಜಾನೆ ಇಲಾಖೆ ಅಧಿಕಾರಿ ಶಿವಶರಣಪ್ಪ ಕುಂಬಾರ. ಉಪನಿರ್ದೇಶಕರು ಜಿಲ್ಲಾ ಖಜಾನೆ ಬಾಗಲಕೋಟೆನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ದಿಲೀಪ್ ಕೊಳ್ಳಿ ಅಂತ ಹೇಳಿ ಬ್ಲೈಂಡ್ ಅಂಥೇಳಿ ಒಬ್ಬ ಅಭ್ಯರ್ಥಿ FD ಅಂಥೇಳಿ ಜಾಯ್ನ್ ಆಗ್ಯಾರ. ಸೊ ಪ್ರಾರಂಭ ಅವನು ಈಗ ಜಾಯ್ನ್ ಆಗಿ ಸುಮಾರು 2 ವರ್ಷಗಳಾಯಿತು. 2 ವರ್ಷಗಳಿಂದ ಆತ ಆನ್ಲೈನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಸೊ ಪ್ರಾರಂಭದಲ್ಲಿ ಆತ ಹಾಜರಾಗುವಾಗ ಈತ ಹೆಂಗೆ ಕೆಲಸ ಮಾಡ್ತಾನೆ ಅಂಬತಕ್ಕಂಥದ್ದು ನಮ್ಮಲ್ಲಿ ಸ್ವಲ್ಪ ಸಂದೇಹಗಳಿದ್ದು. ಸೊ ಎಲ್ಲ ಈಗ ಆನ್ಲೈನ್ ಇರ್ತೈತಿ, ಆತ ಸ್ವಲ್ಪ ಹೀಗಿದ್ದಾನೆ ಅಂಥೇಳಿ. ಸೊ ಇವತ್ತು ದಿವಸ ಕಳೆದ 2 ವರ್ಷದಿಂದ ಆತನ ನಾವು ಸ್ಟಡಿ ಮಾಡ್ಕೊತ ಬಂದಿದ್ದೀವಿ. ಆತ ಆನ್ಲೈನಲ್ಲಿ ಫ್ರಂಟ್ ಆಫೀಸು, ಬ್ಯಾಕ್ ಆಫೀಸು, ಇನ್ನು PPA, PA, PM ಎಲ್ಲ ಕೆಲಸಗಳನ್ನು ಆತ ಅಚ್ಚುಕಟ್ಟಾಗಿ ಮಾಡ್ತಾನೆ ವಿತ್ ಡಿಸಿಪ್ಲಿನ್ ಆಗಿ. ಅವರು ಇನ್ನುಳಿದ ಅಭ್ಯರ್ಥಿಗಳಂತೆ ಕೆಲಸಗಾರರಂತೆ ಯಾವುದೇ ಒಂದು ನಾರ್ಮಲ್ ಆಗಿ ಆತ ಕೆಲಸ ಮಾಡ್ತಾನೆ. ತನ್ನಲ್ಲಿರ್ತಕ್ಕಂಥ ಅದು ಬ್ಲೈಂಡ್ನೆಸ್ ಅಂತ ಯಾವುದೇ ಕಾರಣಕ್ಕೆ ತೋರಿಸ್ಕೊಡಂಗಿಲ್ಲ. ಮತ್ತು ಆತ ಬ್ರಿಲಿಯಂಟ್ ಅದಾನ. ಆತ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾನೆ. ಮತ್ತು ಸಾರ್ವಜನಿಕರ ಜೊತೆ ಆತನ ಒಡನಾಟ ಮಾತಾಡೋದು ಎಲ್ಲ ಕೂಡ ಭಾಳ ಶಿಸ್ತುಬದ್ಧವಾಗಿ ಐತಿ. ಒಟ್ಟಿನಲ್ಲಿ ಕಣ್ಣಿದ್ದು ಕೆಲಸ ಮಾಡದ ಎಷ್ಟೋ ಜನ ಸರ್ಕಾರಿ ನೌಕರರ ಮಧ್ಯೆ ಇಂದು ದಿಲೀಪ್ ಕಣ್ಣಿರದಿದ್ದರೂ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡುವ ಮೂಲಕ ಗಮನ ಸೆಳೆಯುತ್ತಿದ್ದು ಇತರರಿಗೂ ಮಾದರಿಯಾಗಿದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮರಾಮ್ಯಾನ್ ಸೈಯದ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.